ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಮೊದಲನೇ ಸಲ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ನಾನು ವಿಕ್ರಮ್ ಗೌಡ. ಸೊ ಇವತ್ತು ನಾವು ಬೆಳಗ್ಗೆ ಅಲ್ಲ, ಮಧ್ಯರಾತ್ರಿ ಬಿಸಿ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀವಿ. ಸೊ ನಾರ್ಮಲಾಗಿ ಈ ಥರ ಮಧ್ಯರಾತ್ರಿ ಕತ್ಲೆ ಅಂದಿದ ತಕ್ಷಣ ಎಲ್ಲರ ತಲೆ ಬರೋದು ಹೊಸಕೋಟೆಗೆ ಬಂದುಬಿಟ್ಟಿದ್ದೀರಾ ಅಂತ. ಸೊ ಹೊಸಕೋಟೆಗೆ ಬಂದಿಲ್ಲ. ಸೊ ಇವತ್ತು ನಾವು ಬೆಂಗಳೂರು ಸೌತಲ್ಲೇ ಇದ್ದೀವಿ, ಅದು ಕೂಡ ನಮ್ಮ ಏರಿಯಾದಲ್ಲೇ ಇದ್ದೀವಿ, ಕುಮಾರಸ್ವಾಮಿ ಲೇಔಟಲ್ಲಿ. ಆ ಕಡೆ ನಮ್ಮ ಮನೆ ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಈ ಜಾಗಕ್ಕೆ. ಸೊ ಇಲ್ಲೊಂದು ಬಿರಿಯಾನಿ ಸೆಂಟರ್ ಓಪನ್ ಆಗಿದೆ. ಸೊ ಡೆಡಿಕೇಟೆಡ್ ಆಗಿ ಬಿರಿಯಾನಿಗೋಸ್ಕರನೇ ಓಪನ್ ಮಾಡಿರೋದು. ಸೊ SLV ಬಿರಿಯಾನಿ ಅಂತ ಬ್ರ್ಯಾಂಡ್ ನೇಮು. ಸೊ ಇವತ್ತೇ ಓಪನಿಂಗು. ಸೊ ಇವರು ಮದುವೆ ಕಾಂಟ್ರಾಕ್ಟ್ ಎಲ್ಲ ಮಾಡ್ತಾಯಿದ್ರು. ಸೊ ಈ ಟೈಮಲ್ಲಿ, ಕೊರೋನಾ ಟೈಮಲ್ಲಿ, ಒಂದು ವರ್ಷದಿಂದ ಯಾವುದು ಬಿಸ್ನೆಸ್ ಇಲ್ದಿರ ಸೊ ಬಿರಿಯಾನಿ ಸೆಂಟರ್ ಓಪನ್ ಮಾಡೋಣ ಅಂತ ಅವರು ಓಪನ್ ಮಾಡಿದ್ದಾರೆ. ಸೊ ಕರೆದ್ರು ನಮ್ಮನ್ನು, ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ಏರಿಯಾದವ್ರೆಲ್ಲರೂ. ಸೊ ಒಳಗೋಗ್ಬೇಕು, ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಸ್ಪೆಷಲ್ ಏನು ಅಂದರೆ, 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ ಅಂತ ಮಾಡ್ತಾಯಿದ್ದಾರೆ. ಇನಾಗ್ರೇಷನ್ ಆಫರ್ ಇದು. ಸೊ ಈ ವಿಡಿಯೋ ಶುಕ್ರವಾರ ಅಪ್ಲೋಡ್ ಆಗುತ್ತೆ. ಪ್ರತಿ ಭಾನುವಾರ ಮಾತ್ರ ಈ ಓಪನ್ ಆಗೋದು ಇವ್ರದ್ದು ಹೋಟೆಲ್ಲು. ಸೊ ಬರೀ ಸಂಡೇ ಬೆಳಗ್ಗೆ 5 ಗಂಟೆಗೆ ನೀವು ಬಂದಾಗ ಈ ವಿಡಿಯೋ ನೋಡಿಕೊಂಡು ನಿಮಗೆ 2 ಮಟನ್ ಬಿರಿಯಾನಿ ತೊಗೊಂಡ್ರೆ 1 ಮಟನ್ ಬಿರಿಯಾನಿ ಫ್ರೀ ಕೊಡ್ತಾರೆ. ಆಮೇಲೆ ಇನ್ನೊಂದೇನು ಸ್ಪೆಷಲ್ ಆಫರ್ ಅಂದರೆ, ಪ್ರತಿ ವಾರನೂ ಇರುತ್ತೆ. ಪ್ರತಿ ಭಾನುವಾರ 1 ಬಿರಿಯಾನಿ ತೊಗೊಂಡ್ರೆ ಅನ್ಲಿಮಿಟೆಡ್ ಬಿರಿಯಾನಿ ರೈಸು, ಅದು ಯಾವಾಗಲೂ ಇರುತ್ತೆ. ಬಟ್ ಇದು 2 ಬಿರಿಯಾನಿ ಪ್ಲಸ್ 1 ಫ್ರೀ ಮಾತ್ರ ಬರೀ ಈ ಭಾನುವಾರ ಮಾತ್ರ ಇರುತ್ತೆ. ಸೊ ಇವಾಗ ಲೇಟ್ ಮಾಡ್ತೀರಾ, ಒಳಗೋಗ್ಬಿಟ್ಟು ಆ ಪ್ರಿಪ್ರೇಷನು, ಕುಕ್ಕಿಂಗ್ ಎಲ್ಲ ನೋಡೋಣ ಬನ್ನಿ. ಸೊ ನಮ್ಮ ಜೊತೆ ಓನರ್ ಇದ್ದಾರೆ, SLV ಬಿರಿಯಾನಿ ನವೀನ್ ಅಂತ. ನವೀನ್ ಅವರೇ, ಹೇಳಿ, ನೀವು ಯಾವ ಥರ ಬಂದ್ರಿ ಈ ಫೀಲ್ಡ್ಗೆ, ಕುಕಿಂಗ್ ಫೀಲ್ಡ್ಗೆ? ಸೊ ಸ್ಟಾರ್ಟ್ ಮಾಡಿದ್ದು ಯಾವಾಗ? ಸೊ ಇಲ್ಲಿವರೆಗೂ ಬಂದಿರೋದು ಏನೇನು ಮಾಡ್ತೀರಾ ಎಲ್ಲನೂ ಡೀಟೇಲ್ ಆಗಿ. ಸರ್ ನಾವು ಚಿಕ್ಕ ವಯಸ್ಸಿನ ಪ್ಯಾಷನ್ ಇದು ಬಿರಿಯಾನಿ ಮಾಡೋದು. ಓಕೆ. ಆಮೇಲೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕ್ಯಾಟ್ರಿಂಗ್ ನಡ್ಕೊಂಡು ಬರ್ತಾ ಇತ್ತು. ಓಕೆ. ಎಲ್ಲ ಇಲ್ಲಿಂದ ಹೊಸಕೋಟೆಗೆ ಹೋಗ್ತಾಯಿದ್ರು.
ಸೊ ರ್ಯಾಕ್ ನಮ್ಮ ಬೆಂಗಳೂರಲ್ಲಿ ನಾವು ಮಾಡ್ಬೋದು, ಫಸ್ಟ್ ಟೈಮ್ ಲಾಂಚ್ ಮಾಡೋಣ ಅಂತ ಓಕೆ ಅರ್ಲಿ ಮಾರ್ನಿಂಗ್ 5 AM ಬಿರಿಯಾನಿ ಕೊಡೋಣ ಅಂತ ಲಾಂಚ್ ಮಾಡಿದ್ದೀವಿ. ಓಕೆ ಓಕೆ ಇವಾಗಲೂ ಇದೆಯಲ್ಲ ಕ್ಯಾಟ್ರಿಂಗ್? ಈ ಕ್ಯಾಟ್ರಿಂಗ್ ಮೇನ್ ಬಿಸ್ನೆಸ್ ಕ್ಯಾಟ್ರಿಂಗ್ಗೆ ಸಂಡೇಸ್ ಮಾತ್ರ ಇದು ಮಾಡ್ತಾ ಇದ್ದೀವಿ. ಓಕೆ ಹೋಟೆಲ್ ಸ್ಟೈಲಲ್ಲಿ ಇರಲ್ಲ ಬಿರಿಯಾನಿ. ಮತ್ತೆ ನೀವೇನು ಬೀಗರ್ ಊಟದಲ್ಲಿ ತಿಂತೀರಾ ಆ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಇರುತ್ತೆ ನಿಮಗೆ. ಓಕೆ ಓಕೆ ಸೊ ಹೋಟ್ಲಲ್ಲಿ ಬೇರೆ ಥರ ಇರುತ್ತೆ, ನಿಮ್ಮ ಮದುವೆ ಮನೆಗೆಲ್ಲ ಬೇರೆ, ನೀವು ಮದುವೆ ಮನೆಯಲ್ಲಿ ಬೀಗರ್ ಊಟ ಏನು ತಿಂತೀರಾ ಆ ಸ್ಟೈಲಲ್ಲಿ ಇರುತ್ತೆ ಬಿರಿಯಾನಿ ನಿಮಗೆ. ಓಕೆ ಆಮೇಲೆ ಇದು ಮಟನ್ ಎಲ್ಲಿಂದ ತರಿಸೋದು? ಸರ್ ಗಿರಿಯಪ್ಪ ಮಟನ್ ಸ್ಟಾಲ್ ಅಂತ ಇಲ್ಲಿ ಲೋಕಲಲ್ಲಿ ಸೌತ್ ಬೆಂಗಳೂರಲ್ಲಿ ತುಂಬ ಫೇಮಸ್ ಅವರು. ಓಕೆ ತುಂಬ ಸೌತ್ ಬೆಂಗಳೂರು ಫೇಮಸ್ಸು. ಬಟ್ ನಾವು ಅಲ್ಲಿಂದನೇ ಮರಿ ತೊಗೊಂಬಂದು ಇಲ್ಲಿ ನಾವೇ ಇಲ್ಲೇ ಕಟ್ ಮಾಡ್ಕೊತೀವಿ. ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಬಂದು ಮರಿಗಳೆಲ್ಲ ಇಲ್ಲೇ ಇದೆ, ಇಲ್ಲೇ ಕಟ್ ಮಾಡ್ಕೊತೀವಿ ನಾವೇ. ಅದು ಎಷ್ಟು ಕೆ ಜಿ ತೂಗೋದು ಅಂತನಾ ಇಲ್ಲ ಅದೇನು ಹೆಂಗೆ ನೋಡ್ತೀರಾ? 15 kg ಓಡೆ, 15 kg ಮೇಲೆ 15 kg ಓಡೆ ಇರೋ ಮರಿಗಳು. ಮರಿಗಳು ಅಲ್ಲಿ ಹಾಕಿರಲ್ಲ, ಅಲ್ಲಿ ಹಾಕ್ದಿರೋ ಮರಿಗಳು ತೊಗೊಂಬಂದು ಬನ್ನೂರು ಕುರಿಗಳು. ಬನ್ನೂರು ಕುರಿಗಳೇ. ಓಕೆ ಆಮೇಲೆ ಅದೇ ದಮ್ ಹಾಕಿದ್ದಾರೆ, ಪ್ರಿಪ್ರೇಷನ್ ಎಲ್ಲ ನೋಡ್ತಾ ಇದ್ವಿ ನಾವು. 2:30ಗೆ ಬಂದ್ವಿ. ಸೊ 1.25 hour ಆಯಿತು ಎಲ್ಲ ಮಾಡೋದಕ್ಕೆ. ಮೇಲ್ಗಡೆ ಕೊಬ್ಬೆಲ್ಲ ತೇಲ್ತಾ ಇತ್ತು. ಕೊಬ್ಬು ಜಾಸ್ತಿ ಯೂಸ್ ಮಾಡ್ತೀರಾ? ಅದು ಫ್ಯಾಟ್? ಹೌದು ಸರ್, ಫ್ಯಾಟ್ ಇರಬೇಕದು, ಬಿರಿಯಾನಿಗೆ ಫ್ಯಾಟ್ ಇರಬೇಕದು. ಓಕೆ ಆಮೇಲೆ ರೈಸು ಯಾವ ರೈಸ್ ಯೂಸ್ ಮಾಡೋದು? ಸರ್ ನಾವು ಮಾಲಿಕ್ ದಿನರ್ ಅಂತ ಬುಲೆಟ್ ರೈಸು, 2 ಮಿಕ್ಸ್, 2 50-50 ರೇಷಿಯೋ. 50-50 ರೇಷ್. ಅದು ಜೀರಾ ರೈಸು ಅದು ಮಾಲಿಕ್ ದಿನರ್ ಅಂತ, ಜೀರಾ ರೈಸಲ್ಲೇ ಮಾಲಿಕ್ ದಿನರ್ ಅಂತ. ಓಕೆ ಬ್ರ್ಯಾಂಡ್ ಮಾಲಿಕ್ ದಿನರ್ ಬ್ರ್ಯಾಂಡು. ಓಕೆ GTS ಬುಲೆಟ್ ರೈಸ್ 2 50-50 ರೇಷಿಯೋ. 50-50 ಯೂಸ್ ಮಾಡ್ತೀರಾ. ಸೊ ಆಮೇಲೆ ಇದು ಏನೋ ಎಷ್ಟೊಂದು ಥರ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಿ, ಅದು ಯಾವ್ಯಾವ ಸೊಪ್ಪು ಯೂಸ್ ಮಾಡ್ತೀರಾ, ಏನೇನು ಅಂತ ಮಸಾಲೆ ಪುಡಿ ಬಗ್ಗೆ ಸ್ವಲ್ಪ? ನಾವು ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ, ಚುಕ್ಕೆ ಸೊಪ್ಪು ಅಂತ ಬರ್ತದೆ. ಚುಕ್ಕೆ ಸೊಪ್ಪು ಈ ಥರ 5 ಥರ ಸೊಪ್ಪು ಯೂಸ್ ಮಾಡ್ತೀವಿ. ಪ್ಲಸ್ ನಮ್ಮದೇ ಬಿರಿಯಾನಿ ಮಸಾಲ ಓಕೆ ಓನ್ ಬಿರಿಯಾನಿ ಮಸಾಲ, ಓನ್ ಗರಂ ಮಸಾಲಾಸು, ಧನಿಯಾ ಪುಡಿ ಎಲ್ಲ ಓನೇ, ಎಲ್ಲ ಇಲ್ಲೇ ನಾವೇ ಮಾಡೋದು. ಸೊ ನೀವು ಒಟ್ಟಿಗೆ ಮಾಡ್ಕೊಂಬಿಡಿ. ಕ್ಯಾಟ್ರಿಂಗ್ ಏನೇನು ಮಾಡ್ಕೊಂಡು ಎಲ್ಲ ಮುಂಚೆ ಮಾಡಿ ನಾವೆಲ್ಲೇ ಇವಾಗ ಕ್ಯಾಟ್ರಿಂಗ್ ಇತ್ತು ಅಂದ್ರೆ ನಾವು ಇಲ್ಲೇ ಮಾಡ್ಕೊತೀವಿ, ನಾವು ಅಲ್ಲೋಗಿ ಮಾಡಲ್ಲ. ಅದೇ ಅದೇ ಇಲ್ಲಿಂದನೇ ಅದನ್ನ ಮಾಡ್ಕೊಂಡು ನಾವೇ ಅದನ್ನ ಎತ್ಕೊಂಡು ಹೋಗ್ಬಿಡ್ತೀವಿ. ಮಸಾಲಾಸು ಅದೇ ಮಸಾಲಾಸು ಯೂಸ್ ಮಾಡಿದ್ವಿ. ಅದೇ ಮಸಾಲ ಇಲ್ಲಿ ಯೂಸ್ ಮಾಡೋದು. ಸೊ ಸೇಮ್ ಮಸಾಲ ಬೇರೆ ಡಿಶಸ್ಗೂ ಯೂಸ್ ಮಾಡ್ತೀರಾ? ಮಟನ್ ಚಾಪ್ಸ್ಗೆ? ಮಟನ್ ಚಾಪ್ಸ್ ಯೂಸ್ ಮಾಡ್ತೀವಿ, ಬೋಟಿಗೆ ಯೂಸ್ ಮಾಡ್ತೀವಿ, 3 ಮಾತ್ರ ಯೂಸ್ ಮಾಡ್ತೀವಿ. ಆಮೇಲೆ ಈ ಕ್ಯಾಟ್ರಿಂಗ್ ಸರ್ವಿಸ್ ಎಲ್ಲ ಕೊಡ್ತೀರಾ? ನಿಮ್ಮ ನಂಬರ್ ಕೊಡ್ಬೋದಾ? ಕೊಡ್ತೀವಿ ಸರ್, ಕ್ಯಾಟ್ರಿಂಗ್ ಸರ್ವಿಸೇ ನಮ್ಮ ಮೇನ್. ವೆಜ್ ನಾನ್ ವೆಜ್ ಎರಡು? ವೆಜ್ ನಾನ್ ವೆಜ್ ಎರಡು ಮದುವೆಗಳು. ಓಕೆ ಸೊ ವೆಜ್ಜು ನಾನ್ ವೆಜ್ ಎರಡು ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತಾರೆ. ಅವ್ರದ್ದು ಡೀಟೇಲ್ಸು, ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಚೆಕ್ ಮಾಡಿ ನೀವು ಯಾವ್ದಾರ ಕ್ಯಾಟ್ರಿಂಗ್ ಸರ್ವಿಸ್ ಇದೆ ಕರಿಬೋದು. ಆಮೇಲೆ ಇಲ್ಲಿ ಬಂದು ಟ್ರೈ ಮಾಡಬೇಕು ಅಂದರೆ ಭಾನುವಾರ ಮಾತ್ರ ಸಿಗುತ್ತೆ 5 ಗಂಟೆಗೆ. ಆಮೇಲೆ ಇನ್ನೊಂದೇನೋ ಹೇಳ್ತಾ ಇದ್ರಿ, ರೈಸ್ ಅನ್ಲಿಮಿಟೆಡ್ ರೈಸ್. ಈಗ ಈ ವೀಕು 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ ಇದೆ ಈ ವೀಕು. ಈ ಆಫರ್ ಮುಗಿದ್ಮೇಲೆ ಅನ್ಲಿಮಿಟೆಡ್ ರೈಸ್. 1 ಪ್ಲೇಟ್ ಬಿರಿಯಾನಿ ತೊಗೊಂಡ್ರೆ ಫಸ್ಟ್ ಪೀಸ್ ಹಾಕ್ತೀವಿ. ನೆಕ್ಸ್ಟ್ ಎಷ್ಟು ಬೇಕಾದ್ರೆ ರೈಸ್ ಹಾಕೊಬೋದು, ಅದಕ್ಕೇನು ಚಾರ್ಜಸ್ ಏನಿಲ್ಲ. ಎಷ್ಟು ಬೇಕಾದ್ರೂ ತಿನ್ಬೋದು, ಅವ್ರು ಅನ್ಲಿಮಿಟೆಡ್ ಎಷ್ಟು ಸತಿ ಬೇಕಾದ್ರೂ ತಿನ್ಬೋದು, ಏನು ಚಾರ್ಜಸ್ ಇಲ್ಲ. ಕೆಪಾಸಿಟಿ ಪೀಸ್ ಮಾತ್ರ ಲಿಮಿಟೆಡ್, ಒಂದು ಪ್ಲೇಟ್ಗೆ. ರೈಸ್ ಮಾತ್ರ ಅನ್ಲಿಮಿಟೆಡ್. ನಿಮ್ಮ ಕೆಪಾಸಿಟಿ ಎಷ್ಟಿದ್ರು ತಿನ್ನಿ. ಕಾಂಪಿಟೇಷನ್ ಮಾಡಿ ಬಂದ್ಬಿಟ್ಟು ಹೊಟ್ಟೆ ತುಂಬ ಇಲ್ಲಿ ಬಂದು ಕಾಸು ಕೊಟ್ಟೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು. ಸೂಪರ್ ಸರ್. ಆಮೇಲೆ ಟೈಮಿಂಗ್ಸ್ ಬಂದು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪ್ರತಿ ಭಾನುವಾರ. ಸೊ ಇವಾಗ ಅದು ದಮ್ ತೆಗಿಬೇಕು, ಅದನ್ನು ದಮ್ ಹೊಡಿಯೋಣ. ಸೊ ನಮ್ಮ ಆರ್ಡ್ರೆಲ್ಲ ಬಂದಿದೆ, ಇರೋದು 3 ಡಿಶ್ಶು. ಸೊ 3 ತರಿಸ್ಕೊಬಿಟ್ಟಿದ್ದೀನಿ. ಮೊದಲನೇದು ಮೇಯ್ನು ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ. ಕಾಲು ಸೂಪ್ ಕೂಡ ಸಿಗುತ್ತೆ. ಸೊ ಒಂದು ಕಾಲು ವಿತ್ ಸೂಪು ಪ್ಲಸ್ ಒಂದು ಬರೀ ಪ್ಲೈನ್ ಸೂಪು. ಆಮೇಲೆ ಚಿಲ್ಲಿ ಚಿಕನ್ ಮಾಡ್ತಾರೆ, ಚಿಲ್ಲಿ ಚಿಕನ್ ಕೂಡ ತರಿಸ್ಕೊಂಡಿದ್ದೀನಿ. ಟ್ರೈ ಮಾಡೋಣ. ಫಸ್ಟು ಸೂಪಿಂದ. ಬೆಳಗ್ಗೆ ಬಿಸಿ ಬಿಸಿ ಸೂಪ್ ಕುಡಿಬೇಕು. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಕಾಲು ಸೂಪು, ಬರೀ ಪ್ಲೈನ್ ಸೂಪ್ನ ಒಂದು ಶಾರ್ಟ್ ಹೊಡೆದ್ಬಿಟ್ಟು ಆಮೇಲೆ ಚಿಲ್ಲಿ ಚಿಕನ್ಗೆ ಹೋಗೋಣ. ಚಿಯರ್ಸ್. ಗಂಟ್ಲು ಕ್ಲಿಯರ್ ಆಗ್ಬಿಡುತ್ತೆ. ಆ ಜಿಡ್ಡಂತೂ ಬೇಜಾನ್ ತೇಲ್ತಾ ಇದೆ ಮೇಲ್ಗಡೆ, ಅದ್ಭುತವಾಗಿದೆ. ಲೈಟಾಗಿ ಕರ್ಬೇವಿನ ಸೊಪ್ಪು, ಆಮೇಲೆ ತೆಳ್ಳಗಿಲ್ಲ ಸೂಪಿಲ್ಲಿ, ಸ್ವಲ್ಪ ತಿಕ್ಕಾಗಿರುತ್ತೆ. ಮೇಲ್ಗಡೆ ಕಾಣಿಸ್ತಿರೋದು ಎಣ್ಣೆ ಅಲ್ಲ, ಜಿಡ್ಡದು ಇದ್ರದ್ದು ತುಪ್ಪ ಅಂತ ಚರ್ಬಿದು. ಅಲ್ಟಿಮೇಟ್. ಈಗ ನೆಕ್ಸ್ಟು ಚಿಲ್ಲಿ ಚಿಕನ್.
ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆಲ್ಲ ಹೋದರೆ ಚಿಲ್ಲಿ ಚಿಕನ್ ಯಾವ ಥರ ಇರುತ್ತೆ ಆ ಸೇಮ್ ಟೇಸ್ಟು ಅದ್ಭುತವಾಗಿದೆ. ಖಾರ ಮಾತ್ರ ಸಾಕಾಗಿದೆ, ಹಸಿಮೆಣಸಿನ್ಕಾಯ್ದು ಖಾರ ಬಾಯಿ ತುಂಬ ಸ್ಪ್ರೆಡ್ ಆಗ್ಬಿಡುತ್ತೆ. ಆಮೇಲೆ ಲೈಟಾಗಿ ಅಲ್ಲಿ ಟ್ಯಾಂಗಿನೆಸ್ಸು, ಇದೊಂಥರ ಇಂಡೋ ಚೈನೀಸ್ ಸ್ಟೈಲಲ್ಲಿ ಮಾಡೋದು. ಸೊ ಆ ವೆನಿಗರು ಇದೆಲ್ಲ ಹಾಕಿರ್ತಾರೆ ಸ್ವಲ್ಪ, ಸೊ ಅದು ಬರುತ್ತೆ ಟೇಸ್ಟ್ ಎಲ್ಲ. ಚಿಕನ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟು, ಫುಲ್ಲು ಕರಗೋಗ್ತಾಯಿದೆ ಪನ್ನೀರ್ ಥರ. ಇಲ್ಲಿ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಸ್ಟಾರ್ಟಿಂಗು ಯಾರೋ ಸ್ಕಿಪ್ ಮಾಡಿಬಿಟ್ಟಿದ್ರೆ ಬಿರಿಯಾನಿ ಈ ಶುಕ್ರವಾರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಭಾನುವಾರ ಬರುತ್ತಲ್ಲ, ಇವಾಗ ಭಾನುವಾರ ನೀವು ಬಂದರೆ 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ. ಇದು ಇನಾಗ್ರೇಷನ್ ಆಫರು ಅವ್ರು ಇಟ್ಟಿರೋದು, ಈ ವಾರ ಮಾತ್ರ ಇರುತ್ತೆ. ಸೊ ಬಂದು ತೊಗೊಳ್ಳಿ ಅದನ್ನು ಆಫರ್ನ. ಆಮೇಲೆ ಇನ್ನೊಂದೇನು ಅಂದರೆ ನಾರ್ಮಲಾಗೆ ಪ್ರತಿ ಭಾನುವಾರ ಇಲ್ಲಿ ಬಿರಿಯಾನಿ ಸಿಗುತ್ತೆ. ಆಮೇಲೆ ಅದು ಇನ್ನೊಂದು ಆಫರ್ ಏನು ಅಂದರೆ 1 ಬಿರಿಯಾನಿ ತೊಗೊಂಡ್ರೆ ನಿಮಗೆ ರೈಸು ಅನ್ಲಿಮಿಟೆಡ್ ಬಿರಿಯಾನಿ ರೈಸು. ಏನು ಕೊಡ್ತಾರೆ ಈ ಕ್ವಾಂಟಿಟಿ ಫಸ್ಟ್ ಕೊಡ್ತಾರೆ ವಿತ್ ಪೀಸು. ಆಮೇಲೆ ನೀವು ರೈಸು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು, ಅದು ಯಾವಾಗಲೂ ಇರುತ್ತೆ. ಇವಾಗ ಫಸ್ಟು ಬಿರಿಯಾನಿ ಕೈ ಹಾಕ್ಬಿಡೋಣ ಆರೋಕ್ಕೆ ಮುಂಚೆ. ರೈಸ್ ಅಂತೂ ಉದ್ರುದ್ರಾಗೆ ಅದ್ಭುತವಾಗಿದೆ, ಹೂವು ಥರ ಇದೆ. ಸೂಪರು. ಇಲ್ಲಿ ತುಂಬ ಮಸಾಲೆ ಭರಿತವಾಗಿರಲ್ಲ, ಇವ್ರದ್ದು ಬಿರಿಯಾನಿ ಬಂದು ಮೈಲ್ಡಾಗಿರುತ್ತೆ, ಫ್ಲೇವರ್ಫುಲ್ಲಾಗಿರುತ್ತೆ. ಸೊ ಎಲ್ಲ ಮಸಾಲ ಪದಾರ್ಥಗಳನ್ನ ನೀವು ಟೇಸ್ಟ್ ಮಾಡ್ಬೋದು. ಸೊ ಸ್ಟಾರ್ಟಿಂಗೇ ಒಂದು ರಾಶಿ ಹಾಕ್ತಾರೆ ಎಲ್ಲನೂ ಮಸಾಲ ಪದಾರ್ಥಗಳು. ಅದಾದಮೇಲೆ ಅವ್ರದ್ದೊಂದು ಪುಡಿ, ಅವ್ರ ಸ್ಪೆಷಲ್ ಒಂದು ಬಿರಿಯಾನಿ ಪುಡಿ ಇದೆ, ಅದರಲ್ಲೂ ಎಲ್ಲ ಥರ ಎಷ್ಟೋ ವೆರೈಟೀಸು ಮಸಾಲ ಪುಡಿನ ಅವರೇ ಹುರ್ಕೊಂಡು ಪುಡಿ ಮಾಡ್ಕೊಂಡಿರ್ತಾರೆ, ಅದನ್ನು ಇಟ್ಕೊಂಡಿರ್ತಾರೆ. ಅದನ್ನು ಎಲ್ಲದಕ್ಕೂ ಹಾಕೊತಾರೆ, ಮಟನ್ ಡಿಶಸ್ಗೆ, ಇದು ಬಿರಿಯಾನಿಗೂ ಅಷ್ಟೇ, ಮತ್ತು ಮಟನ್ ಚಾಪ್ಸ್ಗೂ ಹಾಕ್ತಾರಂತೆ, ಬೋಟಿಗೂ ಹಾಕ್ತಾರಂತೆ. ಸೊ ಆಲಿನ ಒಂದು ಮಸಾಲ ಥರ ಆ ಟೇಸ್ಟ್ ಬರುತ್ತೆ ನಿಮಗೆ. ಮತ್ತು ಇದು ಲೈಟ್ ಬಿರಿಯಾನಿ, ಎಷ್ಟು ಜಾಸ್ತಿ ತಿನ್ಬೋದು, ಒಂದೇ ಸುಸ್ತಾಗ್ಬಿಡಲ್ಲ ಒಂದಕ್ಕೇ. ಮಟನ್ ಪೀಸು ಕೈಗೆ ಸಿಕ್ಕಿದಂಗೆ ತಾಕ್ತಾ ಇರ್ತಾರೆ. ಸೊ ಒಂದಿಷ್ಟಿದೆ ಪೀಸು. ಸೊ ಅದ್ರ ಮೇಲೆ ಒಂದೊಂದು ಎಲ್ಲ ಪೀಸಲ್ಲೂ ಒಂದೊಂದು ಲೇಯರ್ ಸ್ವಲ್ಪ ಚರ್ಬಿ ಇರುತ್ತೆ ಲೈಟಾಗೆ. ಇದನ್ನು ರೈಸಿಗೆ ಮಿಕ್ಸೇ ಮಾಡ್ದಿರಾ ಡೈರೆಕ್ಟಾಗಿ ಎತ್ಕೊಂಡು ಹಿಂಗೆ ಕ್ಯಾಮ್ರಾಗೆ ತೋರಿಸ್ಬಿಟ್ಟು ಓಹೋ ಸೂಪರು. ಪೀಸ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟು. ಅವನ ಲೇಯರ್ ಚರ್ಬಿ ಇರುತ್ತಲ್ಲ, ಚರ್ಬಿ ಮಾತ್ರ ಅದರಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಬಿರಿಯಾನಿ ಫುಲ್ಲು. ನಾನು ಮಾಡ್ಬೇಕಾದ್ರೆ ಫುಲ್ಲು ಇನ್ನೇನು ದಮ್ ಕಟ್ಟಕ್ಕೆ ಮುಂಚೆ ಒಂದು ಸ್ವಲ್ಪ ಸ್ಯಾಂಪಲ್ಲು ಖಾರ ಉಪ್ಪು ಖಾರ ಚೆಕ್ ಮಾಡಿ ಅಂತ ಕೊಟ್ಟರು, ಅಲ್ಲೇ ಅಲ್ಟಿಮೇಟ್ ಆಗಿತ್ತು ಟೇಸ್ಟ್ ಮಾತ್ರ. ಸೊ ಸೇಮ್ ಟೇಸ್ಟು ಇದರಲ್ಲಿ ಪೀಸಲ್ಲೂ ಸಖತ್ತಾಗಿ ಹಿಡಿದಿವಿ. ಅದನ್ನು ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ. ಆಮೇಲೆ ಇನ್ನೊಂದೇನು ಅಂದರೆ ಬಟಾಣಿ ಕೂಡ ಅವಾಗ ಬಟಾಣಿ ಸಿಗ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಟೊಮೆಟೊ ಸಿಗ್ತಾ ಇರುತ್ತೆ, ಚಿಕ್ಕ ಚಿಕ್ಕ ಪೀಸು ಅಷ್ಟೇ. ಸೊ ಟೊಮೆಟೊ ಜಾಸ್ತಿ ಹಾಕಲ್ಲ ಇವರು, ಸ್ವಲ್ಪ ಹಾಕ್ತಾರೆ ಅಷ್ಟೇ ಲಾಸ್ಟಲ್ಲಿ ಸ್ವಲ್ಪ. ಬಟ್ ಜಾಸ್ತಿ ಸೊಪ್ಪುಗಳು ಒಂದು 5 ಥರ ಸೊಪ್ಪುಗಳು ಹಾಕ್ತಾರೆ. ಪುದೀನ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು, ಆಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕ್ತಾರೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಆಮೇಲೆ ಇನ್ನೂ ಚಿರಕೆ ಸೊಪ್ಪು ಅಂತ ಬರುತ್ತೆ ಅದೆಲ್ಲ. ಇಷ್ಟು ಒಂದು 5 ಥರ ಸೊಪ್ಪುಗಳು ಹಾಕ್ಬಿಟ್ಟು ಮಾಡೋದು. ಅದು ಪೇಸ್ಟು ಆ ವಿಡಿಯೋದಲ್ಲಿ ನೋಡಿರ್ತೀರ, ಅಷ್ಟೇ ತೋರಿಸ್ತಾನೆ. ಗ್ರೀನ್ ಕಲರ್ ಪೇಸ್ಟ್ ಹಾಕ್ತಾರಲ್ಲ, ಅದು ಬಂದ್ಬಿಟ್ಟು ಎಲ್ಲ ಈರುಳ್ಳಿ ಮತ್ತು ಎಲ್ಲ ಥರ ಸೊಪ್ಪುಗಳು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿರ್ತಾರೆ, ಅದನ್ನು ಹಾಕ್ತಾರೆ. ಸೊ ನಿಮ್ಗೆ ಇಲ್ಲಿ ಏನು ಕಾಣಿಸೋದಿಲ್ಲ, ಎಲ್ಲನೂ ಆ ಪೇಸ್ಟಲ್ಲೇ ಇರುತ್ತೆ. ನೀವು ಜಾಸ್ತಿ ಮಸಾಲೆ ಭರಿತವಾದ ತಿಂತೀರ ಅಂದರೆ ಚಿಲ್ಲಿ ಚಿಕನ್ದು ಗ್ರೇವಿನ ಎತ್ಕೊಂಡು ಸ್ವಲ್ಪ ಸಕ್ಕತ್ತು ಎಕ್ಸ್ಟ್ರಾ ಕಿಕ್ಕು. ಹಂಗೆ ಚಿಲ್ಲಿ ಚಿಕನ್ ಜೊತೆ ಒಳ್ಳೆ ಕಾಂಬಿನೇಷನು. ಒಂದು ಪ್ಲೇಟ್ ಬಿರಿಯಾನಿ ತೊಗೊಂಡು ಒಂದು ಚಿಲ್ಲಿ ಚಿಕನ್ ತೊಗೊಂಡು ತಿಂತಾಯಿದ್ರೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮಸ್ಟ್ ಟ್ರೈ, ಬಂದಾಗ ಒಂದ್ಸಲ ಟ್ರೈ ಮಾಡಲೇಬೇಕು ಈ ಕಾಂಬಿನೇಷನು. ಆಮೇಲೆ ಇನ್ನೊಂದು ಇಲ್ಲಿ ಒಂದು ಸ್ಪೆಷಲ್ ಸ್ವೀಟು ಇವ್ರು ಮಾಡ್ತಾರಂತೆ, ಅದನ್ನು ಕೊಟ್ಟಿದ್ದಾರೆ, ಪೈನಾಪಲಲ್ಲಿ ಮಾಡೋದು. ಇದು ಇವತ್ತು ಓಪನಿಂಗ್ ಇರೋದ್ರಿಂದ ಎಲ್ಲರಿಗೂ ಕಾಂಪ್ಲಿಮೆಂಟ್ರಿ ಕೊಡ್ತಾಯಿದ್ದಾರೆ. ಸೂಪರಾಗಿದೆ, ಫುಲ್ಲು ಪೈನಾಪಲ್ಲು ಜಾಸ್ತಿ. ನಾನು ಇದ್ರ ಪ್ರಿಪ್ರೇಷನ್ ನೋಡಿದೆ, ಇದನ್ನು ಮಾಡಿದ್ದನ್ನು ಒಂದು ರಾಶಿ ಪೈನಾಪಲ್ನ ತುರಿದ್ಬಿಟ್ಟು ಮಾಡಿದರು, ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಹುಳಿಗೆ ಸ್ವೀಟಾಗೆ ಕ್ರೇಜಿ. ಇದು ಇವ್ರ ಹತ್ರ ಮಾತ್ರ ಸಿಗೋದು, ಇರುತ್ತೆ, ಅದನ್ನು ಸೇಲ್ ಮಾಡ್ತಾರಂತೆ ಸಪ್ರೇಟಾಗಿ. ಬೇಕಾದ್ರೆ ನೀವು ಅದನ್ನು ತಿಂದ್ಬಿಟ್ಟು ಇಷ್ಟ ಆದರೆ ಪಾರ್ಸಲ್ ತೊಗೊಂಡು ಹೋಗ್ಬೋದು. ಈಗ ಬಿರಿಯಾನಿನ ನೀಟಾಗಿ ಖಾಲಿ ಮಾಡಿಬಿಟ್ಟು ಆಮೇಲೆ ರೈಸು ಅನ್ಲಿಮಿಟೆಡು, ಬರೀ ಬಿರಿಯಾನಿ ರೈಸು ಮತ್ತು ಇನ್ನೊಂದು ರೌಂಡ್ ಹಾಕೊಂಡು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಮಾಡೋಣ. ಸರ್ ಹೇಗಿತ್ತು ಬಿರಿಯಾನಿ?
ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮು ಈ ಥರ ಬಿರಿಯಾನಿ ಟ್ರೈ ಮಾಡ್ತಿರೋದು ನಾನು. ತುಂಬ ಮೈಲ್ಡ್ ಆಗಿದೆ. ಒಂದು ಪ್ಲೇಟ್ ತಿನ್ನೋಕೆ ಬಂದವರು ಆ್ಯಕ್ಚುಲಿ 2 ಪ್ಲೇಟ್ ತಿನ್ನಂತೂ ಹೋಗ್ತಾರೆ ಗ್ಯಾರಂಟಿ. ಏನಂದರೆ ನಂಗೆ ತುಂಬ ಇಷ್ಟ ಆಯಿತು. ರೈಸಲ್ಲಿ ಆ ಫ್ಲೇವರ್ನೆಸ್ಸು ತುಂಬ ಚೆನ್ನಾಗಿದೆ. ಅದಾದಮೇಲೆ ಮಟನ್ಸು ಅಷ್ಟೇ. ಮಟನಲ್ಲೂ ದ ಕಾಂಬಿನೇಷನ್ ಆಫ್ ದ ಫ್ಯಾಟ್ ಆ್ಯಂಡ್ ಮಸಲ್ಲು ಕರೆಕ್ಟಾಗಿದೆ. ಈಗ ಪ್ರಪೋರ್ಷನ್ ಆಗಿ ಕೊಟ್ಟಿದ್ದಾರೆ. ಅದಾದಮೇಲೆ ಏನಂತಾರದು ಮಸಾಲೆ ಏನಿದೆ ಮುಖ ಕೊಡ್ದಂಗಿಲ್ಲ. ಕರೆಕ್ಟ್, ಮುಖ ಕೊಡ್ದಂಗಿಲ್ಲ. ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನಿಸ್ತಾ ಇದೆ. ಆ ಥರ ಇದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ತೆ ಸರ್, ಹೇಗಿದೆ ಬಿರಿಯಾನಿ? ಸೂಪರ್ ಆಗಿದೆ ರೀ. ನಾವೆಲ್ಲ ಕಡೆ ಟೇಸ್ಟ್ ಮಾಡ್ತೀವಿ. ಮಟನ್ ಇದೆಯಲ್ಲ, ಬೋನ್ಗೂ ಫ್ಲೆಶ್ಗೂ ಯೂಶಲಿ ಬೇರೆ ಕಡೆ ಏನಾಗುತ್ತೆ ಅಂಟ್ಕೊಂಡಿರತ್ತೆ. ಇವ್ರ ಹತ್ರ ನೋಡಿ ಎಲ್ಲ ಸ್ಪ್ಲಿಟ್ಟಾಗಿ ಬಂದ್ಬಿಡ್ತಿದೆ. ಒಳ್ಳೆ ಕ್ವಾಲಿಟಿ ಮಟನ್ ಯೂಸ್ ಮಾಡಿದ್ದಾರೆ. ತುಂಬ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಚಿಲ್ಲಿ ಚಿಕನ್ನು ಚೆನ್ನಾಗಿದೆ. ಲೆಗ್ ಸೂಪು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಅದಕ್ಕೆ ನೋಡಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದ್ಬಿಟ್ಟಿದೆ ಬೆಳಗ್ಗೆ 5:30ಗೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಫೈನಲಾಗಿ ಚೆನ್ನಾಗಿ ತಿನ್ಬಿಟ್ಟು ಹೊಟ್ಟೆ ಎಲ್ಲ ಊದಿಸ್ಕೊಂಡು ಒಳಗೆಳ್ಕೊಂಡು ನಿಂತಿದ್ದೀವಿ. ಸೊ ನನಗಂತೂ ಸಖತ್ತಾಯಿತು. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಇವ್ರು 3 ಜನನೂ ಟ್ರೈ ಮಾಡಿದ್ರು. ಅವರು ಹೇಳ್ಬಿಡ್ತಾರೆ ಹೇಗಿತ್ತು ಅಂತ. ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ, ಹೇಗಿತ್ತು? ನಮ್ಮಿಂದನೇನಾ? ಓಕೆ. ಸೊ ತುಂಬ ದಿನ ಆದಮೇಲೆ ಬಂದುಬಿಟ್ಟು ಈ ಥರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತಿಂದಿದ್ದು. ಸೊ ಸಖತ್ತಾಗಿತ್ತು. ಬಂದುಬಿಟ್ಟು ಟೇಸ್ಟ್ ಮಾಡಿ. ಎಲ್ಲ ಕಡೆ ಸ್ವಲ್ಪ ಓವರ್, ನನಗೆ ಫಸ್ಟ್ ಹೈಲೈಟ್ ಅನಿಸಿದ್ದು, ಎಲ್ಲ ಕಡೆ ಸ್ವಲ್ಪ ಓವರ್ ಮಸಾಲೆ ಅದು ಇದೆಲ್ಲ ಇರುತ್ತೆ, ಸ್ಪೈಸಸ್ಸು. ಸೊ ಇಲ್ಲಿ ಅವೆಲ್ಲ ಕಡಿಮೆ ಇರುತ್ತೆ, ಮೈಲ್ಡಾಗಿರುತ್ತೆ, ಅದ್ಭುತವಾಗಿ ಎಂಜಾಯ್ ಮಾಡ್ಬೋದು. ಬಿರಿಯಾನಿ ಅಂತೂ ಸೂಪರು. ಅದರಲ್ಲಿ ಅನ್ಲಿಮಿಟೆಡ್ ಅಂದರೆ ಅನ್ಲಿಮಿಟೆಡ್ ರೈಸ್, ಅದು ಇಂಪಾರ್ಟೆಂಟು. ಒಳ್ಳೆ ಬ್ಯಾಟ್ಸ್ಮನ್ಗಂತೂ ಹೇಳಿ ಮಾಡ್ತೀನಂತ ಜಾಗ. ಆಮೇಲೆ ಈ ಕಡೆ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಅವ್ರನ್ನ ಕೇಳೋಣ. ಒಳ್ಳೆ ಬ್ಯಾಟ್ಸ್ಮನ್ ಏನಿಲ್ಲ, ಸುಮಾರಾಗಿ ನಾವು ತಿಂದ್ವಿ. ಅಂದರೆ ಚೂರು ಕ್ವಾಂಟಿಟಿ ಒಂಚೂರು ಕಡಿಮೆ ತೊಗೊಂಡಿದ್ವಿ ನಾವು. ಎಲ್ಲ ಹೇಳ್ಬಿಟ್ಟಿದ್ದಾರೆ KGಗೆ ಅವರು. ಏನು ಹೇಳೋದಿಲ್ಲ. ಬಿರಿಯಾನಿ ಚೆನ್ನಾಗಿತ್ತು. ನನಗೆ ಇಷ್ಟ ಆಗಿತ್ತು ಅಂದರೆ ಕಾಲು ಸೂಪು ಕಾಲು ಎರಡು ಚೆನ್ನಾಗಿತ್ತು. ಕಾಲು ಸೂಪು ಕಾಲು ಎರಡು ಚೆನ್ನಾಗಿತ್ತು. ಸೂಪು ಕಾಲು ಬಿರಿಯಾನಿ ಹೇಗಿತ್ತು? ಬಿರಿಯಾನಿನೂ ಚೆನ್ನಾಗಿತ್ತು. ಮಟನ್ನು ಚೆನ್ನಾಗಿ ಬೆಂದಿತ್ತು. ಸಕ್ಕತ್ತಾಗಿತ್ತು ಬಿರಿಯಾನಿ. ನೀವು ಅವರು ಮೋಟೋ ಬ್ಲಾಗಿಂಗ್ ಮಾಡ್ತಾರೆ, ಗೋಲ್ಡನ್ ಥ್ರಾಟಲ್ ಅಂತ ಚಾನಲ್ ನೇಮು. ಸೊ ಅವ್ರು ಸುತ್ತಾ ಇರ್ತಾರೆ, ಹಿಡನ್ ಪ್ಲೇಸಸ್ಗೆಲ್ಲ ಹೋಗ್ತಾ ಇರ್ತಾರೆ. ಯಾರು ಆಮೇಲೆ ಅವರು ಎಲ್ಲೂ ಲಿಂಕ್ಗಳು ಹಾಕಲ್ಲ, ಲೊಕೇಶನ್ ಕೊಡಲ್ಲ ಡಿಸ್ಕ್ರಿಪ್ಷನಲ್ಲಿ. ಸೊ ಯಾಕಂದ್ರೆ ಅಲ್ಲಿ ಹೋಗಿ ಎಲ್ಲರೂ ಹಾಳು ಮಾಡ್ಬಿಡ್ತಾರೆ ಅದು. ಸೊ ಹೋಗಿ ಅವ್ರು ಮಾತ್ರ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಸೊ ತಿಂದಿದ್ದೆಲ್ಲ ಯಾರಾದರೂ ಲೈಕ್ ಅವರು ರೆಸ್ಪಾನ್ಸಿಬಲ್ ಆಗಿ ಹೋಗಿ ಬರ್ತೀವಿ ಅಂತಂದರೆ ಮಾಡ್ಬೋದು. ಬಟ್ ಎಲ್ಲರೂ ಹೋಗಿ ಅಲ್ಲಿ ಪ್ಲಾಸ್ಟಿಕ್ಕು ಅದು ಇದು ಬಿಸಾಕಿರ್ತಾರೆ. ನಮಗೆ ಬೇಜಾರು. ಅಲ್ಲಿ ಜಾಗ ಚೆನ್ನಾಗಿರುತ್ತೆ, ತುಂಬ ಎಲ್ಲರಿಗೂ ಹೇಳೋಣ ಅನಿಸುತ್ತೆ. ಬಟ್ ಎಲ್ಲ ಹೋಗಿ ತಿರ್ಗಿ ಹಾಳು ಮಾಡಕ್ಕೆ ಬಿಡ್ತಾರೆ ಅಂತ ಹೇಳಕ್ಕೆ ಹೋಗಲ್ಲ ಅಷ್ಟೇ. ಸೊ ಇವತ್ತು ನಮ್ಮ ಚಾನಲಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮದು ಮಧು ಬ್ಲಾಗ್ಸ್ ಅಂತ ತಯಾರಾಗಿದೆ. ಸೊ ಫೈನಲಾಗಿ 5 ಗಂಟೆಗೆ ಬೆಂಗಳೂರು ಸೌತಲ್ಲಿ ಏನಾದರೂ ಟ್ರೈ ಮಾಡ್ತೀನಿ. ನಾರ್ಮಲಾಗಿ ಅದು ದೂರ ಹೋಗಬೇಕು, ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಬೆಳಗ್ಗೆ ಎದ್ದುಬಿಟ್ಟು ಅಂದರೆ 5 ಗಂಟೆಗೆ ತಿನ್ನಬೇಕು ಬೆಂಗಳೂರು ಸೌತಲ್ಲಿ. ಅಂದರೆ ಈ ಜಾಗಕ್ಕೆ ಬರ್ಬೋದು. ಸೊ ಅವ್ರು ಹೇಳ್ದಂಗೆ ಮೈಲ್ಡಾಗಿರುತ್ತೆ, ಜಾಸ್ತಿ ಮಸಾಲ ಭರಿತವಾಗಿ ಮಖಕ್ಕೆ ಹೊಡೆದ ಥರ ಇರಲ್ಲ ಬಿರಿಯಾನಿ. ತಿನ್ಬೋದು. ಅವ್ರವ್ರ ಒಂದು ಪ್ಲೇಟ್ ಬಿರಿಯಾನಿ ತೊಗೊಂಡ್ರೆ ಅನ್ಲಿಮಿಟೆಡ್ ರೈಸ್ ಅಂತ ಹೇಳಿದ್ದಾರೆ. ನಿಮ್ಗೆ ಕೆಪಾಸಿಟಿ ಅನ್ಲಿಮಿಟೆಡ್ ಎಷ್ಟನ್ನ ತಿನ್ಬೋದು ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಹಾಕೊಂಬನ್ನಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಅದು ತಿನ್ಬೋದು. ಒಂದೊಂದು ಕಡೆ ತಿನ್ನೋಕ್ಕಾಗಲ್ಲ, ಬಟ್ ಇಲ್ಲಿ ಇನ್ನೊಂದ್ಸಲಿ ರೈಸ್ ಹಾಕ್ಸ್ಕೊಂಡು ತಿನ್ಬೋದು ಆರಾಮಾಗೆ. ಅದಲ್ಲದೆ ಚಿಲ್ಲಿ ಚಿಕನ್ ಸೈಡಲ್ಲಿ ಇರುತ್ತೆ, ಅದ್ರದ್ದು ಗ್ರೇವಿ ಹಾಕೊಂಡು ತಿಂತಿದ್ರೆ ಇನ್ನೂ ಮಜಾ. 3 ಐಟಮ್ ಸಿಗೋದು, ಆಮೇಲೆ ಕಾಲು ಸೂಪು, ಇಷ್ಟೇ 3 ಸಿಗೋದು. ಸೊ ಬಂದು ಟ್ರೈ ಮಾಡಿ. ಕಾಲು ಸೂಪು, ಚಿಲ್ಲಿ ಚಿಕನ್ನು, ಮಟನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಸಿಗೋದಿಲ್ಲ. ಪ್ರತಿ ಭಾನುವಾರ ಮಾತ್ರ ಓಪನ್ ಇರುತ್ತೆ, ಬೆಳಗಿನ ಜಾವ 5 ಗಂಟೆಗೆ. ಸೊ ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಇರುತ್ತೆ, ಲೊಕೇಶನು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ. ಆಮೇಲೆ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ನಮಸ್ಕಾರ.